ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ದೀಪಕ್ ಆರಾಧ್ಯ. ಎಸ್, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಚಾನಲ್ ನೇಮ್ ಆ್ಯಂಡ್ ಥೀಮ್ನ ತಿಳಿಸ್ಕೊಡ್ತೀನಿ ಅಂತ. ಸೊ ಹಿಯರ್ ಇಟ್ ಈಸ್ ದ ಟೈಮ್ ಟು ರಿವೀಲ್ ಮೈ ಚಾನಲ್ ನೇಮ್. ಹಾಯ್ ಹಲೋ ಸೊ ಚಾನಲ್ ನೇಮ್ ಬಂದ್ಬಿಟ್ಟು ದೀಪಕ್ ಆರಾಧ್ಯ ಅಂತಾನೆ. ಸೊ ಬೇರೆ ನೇಮ್ ಎಲ್ಲ ಬೇಡ, ಸಿಂಪಲ್ ಆಗಿ ದೀಪಕ್ ಆರಾಧ್ಯ ಅಂತಾನೆ ಇರಲಿ, ಜಾಸ್ತಿ ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಅನಿಸ್ತು. ಸೊ ಅದಕ್ಕೆ ದೀಪಕ್ ಆರಾಧ್ಯ ಅಂತಾನೆ ಚಾನಲ್ ನೇಮ್ನ ಇಟ್ಟೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ ಚಾನಲ್ನ ಕಾನ್ಸೆಪ್ಟ್. ಏನಪ್ಪ ಕಾನ್ಸೆಪ್ಟ್ ಅಂತ ನೀವು ಕೇಳೋದಾದರೆ, ಈ ಹಿಂದೆ ನನ್ನ ಚಾನಲಲ್ಲಿ ಬರ್ತಿದ್ದ ವಿಡಿಯೋಗಳೆಲ್ಲ ಮೂವಿ ಬೇಸ್ಡ್ ಆಗಿರ್ತಾ ಇತ್ತು. ಆದರೆ ಇನ್ನು ಮುಂದೆ ಬರೋ ವಿಡಿಯೋಗಳೆಲ್ಲ ಇನ್ಫಾರ್ಮೇಷನ್ ಆ್ಯಂಡ್ ಇಂಟೆಲೆಕ್ಚುವಲ್ ಬೇಸ್ಡ್ ಆಗಿರುತ್ತೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಫಾರ್ ಎಕ್ಸಾಂಪಲ್ ಅನ್ನೋನ್ ಫ್ಯಾಕ್ಟ್ಸ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಅಥವಾ ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ಸಾವಿರಾರಿದೆ. ಸೊ ಅದೆಲ್ಲದರ ಬಗ್ಗೆ ತಿಳ್ಕೋಬೇಕು. ಸೊ ಅದರೆಲ್ಲದರ ಬಗ್ಗೆ ತಿಳಿದುಕೊಂಡು ತಿಳಿಸಿಕೊಡುವಂಥ ಪ್ರಯತ್ನ ಇದೆ. ಇದು ನನ್ನ ಚಾನೆಲ್ನ ಥೀಮ್. ಇನ್ ಫ್ಯೂಚರ್ ಲೈವ್ ಸೆಷನ್ ಕೂಡ ನಡೆಸೋಣ, ಲೈವ್ ಡಿಬೇಟ್ ಕೂಡ ನಡೆಸೋಣ. ಅಂದರೆ ದಿಸ್ ಚಾನಲ್ ಈಸ್ ನಾಟ್ ಫಾರ್ ಮೈ, ಅಂದರೆ ನಾನು ಮಾತ್ರ ವಿಡಿಯೋ ಮಾಡ್ತೀನಿ ನೀವು ನೋಡಿ ಅಂತಲ್ಲ, ನಾನು ಮಾಡ್ತಾ ಇಲ್ಲ. ಈ ಚಾನಲ್ ಒಂದು ಯೂಸ್ ಆಗಬೇಕು ಎಲ್ರಿಗೂ. ನಾನು ನಂಬಿರೋದು ಏನಪ್ಪ ಅಂತಂದರೆ ನಾಲೆಡ್ಜ್ ಇಸ್ ಪವರ್, ನಾಲೆಡ್ಜ್ ಇಸ್ ಎವ್ರಿಥಿಂಗ್ ಅಂತ. ಸೊ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು. ಸೊ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಮೇಯ್ನ್ ಏನಪ್ಪ ಅಂತಂದರೆ ಈ ಚಾನಲ್ಗೆ ಯಾವುದೇ ರೀತಿಯ ಬ್ಯಾರಿಯರ್ಸ್ ಇರಲ್ಲ, ಒಂದೇ ಕ್ಯಾಟಗರಿಗೆ ಸೀಮಿತವಾಗಿ ಈ ಚಾನಲ್ ಇರಲ್ಲ. ಚಾನಲ್ ಎಲ್ಲದ್ರ ಬಗ್ಗೆ ಮಾತಾಡುತ್ತೆ. ಇದಿಷ್ಟು ನನ್ನ ಚಾನಲ್ ಕಾನ್ಸೆಪ್ಟು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಆ್ಯಂಡ್ ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳಿ ಈಗಲೇ ಕಮೆಂಟ್ ಮಾಡಿ. ಸಿಗೋಣ ಮುಂದೆ. ಥ್ಯಾಂಕ್ ಯು, ಬಾಯ್ ಬಾಯ್.